ಕೊಪ್ಪಳ ಜಿಲ್ಲೆ ಭತ್ತದ ನಾಡು ಗಂಗಾವತಿಯ ಮಾಜಿ ಶಾಸಕರು ಹಾಗೂ ಜೊತೆಗೆ ಸಚಿವರಾಗೂ ಕೂಡ ಕೆಲಸ ಮಾಡಿದಂಥವರು. ಈಗ ಕಳೆದ ಕೆಲವು ದಿನಗಳಿಂದ ಇಕ್ಬಾಲ್ ಅನ್ಸಾರಿ ಅವರು ಕೊಪ್ಪಳ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳು, ಯಲಬುರ್ಗಾ ಶಾಸಕರಾದಂತಹ ಸಚಿವರು ಆಗಿರ್ತಕ್ಕಂತಹ ಬಸವರಾಜ ರಾಯರೆಡ್ಡಿ, ಜೊತೆಗೆ ಕನಕಿರಿ ಶಾಸಕರು ಮತ್ತು ಸಚಿವರಾದಂತಹ ಶಿವರಾಜ್ ತಂಗಡಗಿ, ಈ ಮೂವರ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕಿದ್ರು. ಆಡಿಯೋ ಬಿಡುಗಡೆ ಮೂಲಕ ಮೂವರು ನಾಯಕರ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಜೊತೆಗೆ ಬೆಂಗಳೂರಿನಲ್ಲಿ ಕಾರ್ಯಕರ್ತರ ಮುಂದೆ ಇಕ್ಬಾಲ್ ಅನ್ಸಾರಿ ಅವರು ಈ ಒಂದು ನನ್ನ ಸೋಲಿಗೆ ಯಾರ್ಯಾರು ಕಾರಣ ಆದರು ಅನ್ನೋದನ್ನು ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಆ ಒಂದು ಆಡಿಯೋ ಮತ್ತು ವಿಡಿಯೋಗಳ ಮೂಲಕ ಆಗಿರ್ತಕ್ಕಂಥದ್ದು. ಈಗ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರ ಏನಿದೆ ಅಲ್ಲಿ ಇಕ್ಬಾಲ್ ಅನ್ಸಾರಿ ಅವರು 2 ಬಾರಿ ಸೋತಿರ್ತಕ್ಕಂಥದ್ದು. ಕಳೆದ ಬಾರಿ ಜನಾರ್ದನ್ ರೆಡ್ಡಿ ವಿರುದ್ಧ ಅವರು ಸೋಲ್ಬೇಕಾಯಿತು. ಈ ಒಂದು ನನ್ನ ಸೋಲಿಗೆ ಪ್ರಮುಖವಾಗಿ ನಮ್ಮ ಪಕ್ಷದ ಕೆಲವು ಮುಖಂಡರು ಕಾರಣ ಅಂತ ಹೇಳ್ತಿದ್ರು. ಈಗ ಬಹಿರಂಗವಾಗಿ ಕೊಪ್ಪಳ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರು, ಶಿವರಾಜ್ ತಂಗಡಗಿ, ಜೊತೆಗೆ ರಾಯರೆಡ್ಡಿ, ಈ ಮೂವರ ಹೆಸರನ್ನು ಕೂಡ ಅವರು ಬಹಿರಂಗಪಡಿಸಿದರು. ಆದರೆ ಈಗ ಇಕ್ಬಾಲ್ ಅನ್ಸಾರಿ ಅವರು ಸುದ್ದಿಯಲ್ಲಿರ್ತಕ್ಕಂಥದ್ದು. ಅದು ಕೂಡ ಈಗ ಕೊಪ್ಪಳ ನಗರದಲ್ಲಿ ತಮ್ಮ ಬ್ಯಾನರ್ಗಳನ್ನು ಹಾಕೋದ್ರ ಮೂಲಕ. ಹೌದು, ಈಗ ಇವತ್ತು ಈದ್ ಮಿಲಾದ್ ಹಬ್ಬ, ಈ ಒಂದು ಪವಿತ್ರ ಹಬ್ಬದ ದಿನದಂದು ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನು ಕೋರಿ ಕೊಪ್ಪಳ ನಗರದಲ್ಲಿ ಬಹುತೇಕ ಎಲ್ಲ ಕಡೆ ಮಾಜಿ ಶಾಸಕರು ಮತ್ತು ಸಚಿವರಾದಂತಹ ಇಕ್ಬಾಲ್ ಅನ್ಸಾರಿ ಅವರ ಬ್ಯಾನರ್ಗಳು ಈಗ ರಾರಾಜಿಸ್ತಿರ್ತಕ್ಕಂಥದ್ದು. ಜೊತೆಗೆ ಅವರ ಪುತ್ರ ಇಮ್ತಿಯಾಜ್ ಅನ್ಸಾರಿ ಅವರ ಕೂಡ ಬ್ಯಾನರ್ಗಳು ಕೂಡ ಎಲ್ಲೆಡೆ ಈಗ ಕಾಣಸಿಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಇಕ್ಬಾಲ್ ಅನ್ಸಾರಿ ಅವರು ಈ ಒಂದು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ನನ್ನ ಬಗ್ಗೆ ಈ ಒಂದು ಕೊಪ್ಪಳ ಜಿಲ್ಲೆಯ ನಾಯಕರು ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಶಿವರಾಜ್ ತಂಗಡಗಿ ಇರ್ಬೋದು, ಜೊತೆಗೆ ಬಸವರಾಜ ರಾಯರೆಡ್ಡಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಮುಂದೆ ಇಲ್ಲ ಸಲ್ಲದ ಹೇಳಿ ಆರೋಪವನ್ನು ಮಾಡಿದರು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಅಂಥೇಳಿ ನೇರವಾಗಿ ಈ ಮೂವರು ನಾಯಕರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದರು. ಜೊತೆಗೆ ಅನುದಾನದ ವಿಚಾರವಾಗಿ ಕೂಡ ಅವರು ಮಾತಾಡಿರ್ತಕ್ಕಂಥದ್ದು. ಜೊತೆಗೆ ಈ ಭ್ರಷ್ಟಾಚಾರದ ವಿಚಾರವನ್ನು ಕೂಡ ಸಾಕಷ್ಟು ಈ ಅನ್ಸಾರಿಯವರು ಗಂಭೀರ ಆರೋಪವನ್ನು ಮಾತಾಡಿದರು. ಜೊತೆಗೆ ನೇರವಾಗಿ ಶಿವರಾಜ್ ತಂಗಡಗಿ ಅವರ ವಿರುದ್ಧವೂ ಕೂಡ ಮಾತಾಡಿರ್ತಕ್ಕಂಥದ್ದು. ಆದರೆ ಕಳೆದ ಕೆಲವು ವರ್ಷದ ಬಳಿಕ ಈಗ ಮೊದಲ ಬಾರಿಗೆ ಅಂದರೆ 2-3 ವರ್ಷಗಳ ನಂತರ ಈಗ ಇತ್ತೀಚೆಗೆ ಅವರ ಬ್ಯಾನರ್ಗಳು ಈಗ ಕೊಪ್ಪಳದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಇವತ್ತೇನು ಬ್ಯಾನರ್ ಹಾಕಿದ್ದಾರೆ ಅದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಈಗ ಇರತಕ್ಕಂಥದ್ದು. ಮುಂದಿನ ಅಂದರೆ 2028ರ ಸಾರ್ವತ್ರಿಕ ಚುನಾವಣೆ ಏನು ನಡೆಯುತ್ತೆ, ಆ ಒಂದು ಸಾರ್ವತ್ರಿಕ ಚುನಾವಣೆಗೆ ಇಕ್ಬಾಲ್ ಅನ್ಸಾರಿ ಅವರು ಅಥವಾ ಅವರ ಪುತ್ರ ಕೊಪ್ಪಳದಿಂದ ಸ್ಪರ್ಧೆ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಯಾಕಂದರೆ ಪದೇ ಪದೇ ಈಗ ರಾಘವೇಂದ್ರ ಹಿಟ್ನಾಳ್ ಅವರ ವಿರುದ್ಧ ಅವರು ಮಾತಾಡ್ತಿರ್ತಕ್ಕಂಥದ್ದು. ಈಗ ಕೊಪ್ಪಳ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಜೊತೆಗೆ ಸಂಸದರಂಥ ರಾಜಶೇಖರ್ ಹಿಟ್ನಾಳ್ ಇರ್ಬೋದು, ಅವರು ಕೂಡ ಕೆಲವೊಂದಿಷ್ಟು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಅಲ್ಲಿ ಗಂಗಾವತಿಯಲ್ಲಿ ಮಿನಿ ವಿಧಾನಸೌಧದ ನಿರ್ಮಾಣದ ವಿಚಾರವಾಗಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಿರ್ತಕ್ಕಂಥದ್ದು. ಇದರೆಲ್ಲದರ ಮಧ್ಯೆ ಈಗ ಇಕ್ಬಾಲ್ ಅನ್ಸಾರಿ ಅವರ ಬ್ಯಾನರ್ಗಳು ಕೊಪ್ಪಳದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. 2023 ಹಿಂದ್ಗಡೆ ಅವರು ಸಹಜವಾಗಿ ಏನೇ ಹಬ್ಬ ಏನೇ ಇದ್ರೂ ಕೂಡ ಇಲ್ಲಿ ಬ್ಯಾನರ್ಗಳನ್ನು ಹಾಕ್ತಿದ್ರು. ಈಗ ಕಳೆದ ಒಂದು 3-4 ವರ್ಷಗಳಿಂದ ಆ ಒಂದು ಯಾವುದೂ ಕೂಡ ಇಲ್ಲಿ ಬ್ಯಾನರ್ಗಳು ಕಾಣ್ತಿರಲಿಲ್ಲ. ಈಗ ಮತ್ತೆ ಬಕ್ರೀದ್ ಹಬ್ಬದಿಂದ ಮತ್ತೆ ಈಗ ಕೊಪ್ಪಳ ನಗರದಲ್ಲಿ ಪ್ರಮುಖವಾಗಿ ಈಗ ಬ್ಯಾನರ್ಗಳು ಕಾಣಸಿಗ್ತಿರ್ತಕ್ಕಂಥದ್ದು. ಇದು ಪರೋಕ್ಷವಾಗಿ ಹಿಟ್ನಾಳ್ ಕುಟುಂಬಕ್ಕೆ ಅವರು ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಿದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು. ಹೇಗಾದರೂ ನಾವು ಮಾಡಿ ಈ ಬಾರಿ ನಾನು ಮನಸ್ಸು ಮಾಡಿದರೆ ಕೇವಲ 2 ನಿಮಿಷ ಸಾಕು ನನಗೆ ಇವ್ರನ್ನೆಲ್ಲ ಸೋಲಿಸೋದಕ್ಕೆ ಅಂಥೇಳಿ ಅನ್ಸಾರಿ ಅವರು ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಅನ್ಸಾರಿ ಅವರು ಮಾತಾಡಿ, ನಾನು ಮಸೀದಿಗೆ ಒಂದು ಲೆಟ್ರು ಅಥವಾ ಒಂದು ಕರೆಯನ್ನು ಕೊಟ್ಟರೆ ಸಾಕು 2 ನಿಮಿಷದಲ್ಲಿ ನಿಮ್ಮನ್ನು ಸೋಲಿಸ್ತೀನಿ ಅಂತ ಬಹಿರಂಗವಾಗಿ ಅನ್ಸಾರಿ ಅವರು ಮಾತಾಡಿರ್ತಕ್ಕಂಥದ್ದು. ಕೇವಲ ಇಲ್ಲಿ ಹಿಟ್ನಾಳ್ ಫ್ಯಾಮಿಲಿ ಅಲ್ಲ, ತಂಗಡಗಿ ಜೊತೆಗೆ ರಾಯರೆಡ್ಡಿಯವರು ಕೂಡ ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕಿದ್ರು ಮತ್ತು ಜೊತೆಗೆ ನಿಮ್ಮ ಕಥೆಯನ್ನು ಬಿಚ್ಚಿಡ್ತೀನಿ ಅಂಥೇಳಿ ಅನ್ಸಾರಿ ಅವರು ಹೇಳಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಈ ಕೊಪ್ಪಳ ನಗರದಲ್ಲಿ ಬ್ಯಾನರ್ಗಳನ್ನು ಯಾಕೆ ಹಾಕಿದ್ರು, ಹಬ್ಬಕ್ಕೆ ವಿಶ್ ಮಾಡುವ ನೆಪದಲ್ಲಿ ಈ ಒಂದು ಪರೋಕ್ಷವಾಗಿ ಈ ಹಿಟ್ನಾಳ್ ಕುಟುಂಬಕ್ಕೆ ಎಚ್ಚರಿಕೆಯನ್ನು ಕೊಟ್ರ ಅನ್ನೋದು ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಪ್ರಮುಖವಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು, ಕುರುಬ ಮತ್ತು ಮುಸ್ಲಿಂ ಈ 2 ಮತಗಳ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು. ಈ ಬಾರಿ ಈ ಒಂದು ಹಿಟ್ನಾಳ್ ಕುಟುಂಬದವರನ್ನು ನಾನು ಸೋಲಿಸಲೇಬೇಕು ಅಂಥೇಳಿ ಈಗ ಬಹಿರಂಗವಾಗಿ ಅನ್ಸಾರಿ ಅವರು ಮಾತಾಡ್ತಿದ್ರು ಕೂಡ. ಆ ಒಂದು
ಈ ಹಿಟ್ನಾಳ್ ಕುಟುಂಬ ಮತ್ತು ಅನ್ಸಾರಿ ಮಧ್ಯೆ BLOಗಳ ವಿಚಾರಕ್ಕೂ ಕೂಡ ಸಾಕಷ್ಟು ವಾಕ್ಸಮರ ನಡೆದಿತ್ತು. ಆ BLO ನೇಮಕ ವಿಚಾರದಲ್ಲೂ ಕೂಡ ಅನ್ಸಾರಿ ಹಿಟ್ನಾಳ್ ಕುಟುಂಬದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿರತಕ್ಕಂಥದ್ದು. ಈಗ ಈ ಒಂದು ಕೊಪ್ಪಳ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ವಿಚಾರವಾಗಿ ಅವರ ಬ್ಯಾನರ್ಗಳು ಈಗ ಸಾಕಷ್ಟು ಗಮನ ಸೆಳೆದಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಾರ್ವತ್ರಿಕ ಚುನಾವಣೆಗೆ ಅನ್ಸಾರಿಯವರು ರೆಡಿ ಆದ್ರ ಅಂಥೇಳಿ. ಈಗ ಅನ್ಸಾರಿಯವರು ಕೂಡ ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಅವರ ಬಹಿರಂಗವಾಗಿ ಮಾತಾಡೋದ್ರಿಂದ ಎಲ್ಲೋ ಒಂದು ಕಡೆ ಇಕ್ಬಾಲ್ ಅನ್ಸಾರಿಯವರು JDS ಸೇರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಈಗ ಕೊಪ್ಪಳ ವಿಧಾನಸಭಾ, ಅದರಲ್ಲೂ ಕೂಡ ಕೊಪ್ಪಳ ನಗರದಲ್ಲಿ ಇವತ್ತೇನು ಈದ್ ಮಿಲಾದ್ ಇದೆ, ಆ ಒಂದು ಈದ್ ಮಿಲಾದ್ ಹಬ್ಬಕ್ಕೆ ತಮ್ಮ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಜೊತೆಗೆ ಸಾರ್ವಜನಿಕರಿಗೆ ಶುಭಾಶಯಗಳನ್ನು ಕೋರಿ ನಗರದ ಬಹುತೇಕ ವೃತ್ತಗಳಲ್ಲಿ ಈಗ ಅವರು ಬ್ಯಾನರ್ ಹಾಕಿಸಿದ್ದು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಬರೋ ಚುನಾವಣೆಗೆ ಈಗ ಕೊಪ್ಪಳ ಇರ್ಬೋದು, ಗಂಗಾವತಿ ಇರ್ಬೋದು, ಈ ಹಿಂದೆ ಅನ್ಸಾರಿಯವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ರು. ಆದರೆ ಈ ಬಾರಿ ಈ ಒಂದು ಯಾವಾಗ ಹಿಟ್ನಾಳ್ ಕುಟುಂಬದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬಂದರು, ಆವಾಗ ಇಕ್ಬಾಲ್ ಅನ್ಸಾರಿಯವರು 2028ಕ್ಕೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಒಂದು ಕಡೆ ಇಕ್ಬಾಲ್ ಅನ್ಸಾರಿಯವರು ಆದರೂ ಸ್ಪರ್ಧೆ ಮಾಡ್ಬೋದು, ಜೊತೆಗೆ ಅನ್ಸಾರಿಯವರ ಪುತ್ರ ಅವರಾದರೂ ಕೂಡ ಸ್ಪರ್ಧೆ ಮಾಡ್ಬೋದು. ಅದೇ ಕಾರಣಕ್ಕೆ ಈ ಬಕ್ರೀದ್ ಹಬ್ಬದಿಂದ ಇಲ್ಲಿ ನಿರಂತರವಾಗಿ ಅವರು ಯಾವುದೇ ಹಬ್ಬ ಬರಲಿ ಅದಕ್ಕೆ ಬ್ಯಾನರ್ಗಳನ್ನು ಹಾಕಿಸ್ತಿದ್ದಾರೆ ಅಂಥೇಳಿ ಈಗ ಹಾಕಿಸ್ತಿರೋದು ಕಂಡು ಬರ್ತಿರ್ತಕ್ಕಂಥದ್ದು. ತಮ್ಮ ಈಗ ಅವರು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರು ಬಹಿರಂಗವಾಗಿ ತಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡ್ತಿರ್ತಕ್ಕಂಥದ್ದು. ಈಗ ಮತ್ತೆ ಈ ಒಂದು ಹಬ್ಬದ ನೆಪದಲ್ಲಿ ತಮ್ಮ ಬ್ಯಾನರ್ಗಳನ್ನು ಹಾಕಿಸಿ ತಮ್ಮ ಎದುರಾಳಿಗಳಿಗೆ ಪರೋಕ್ಷವಾಗಿ ಇಕ್ಬಾಲ್ ಅನ್ಸಾರಿಯವರು ಒಂದು ಎಚ್ಚರಿಕೆಯನ್ನು ನೀಡ್ತಿದ್ದಾರೆ ಅನ್ನೋ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಡಿಜಿಟಲ್ ಕೊಪ್ಪಳ.